ಮೂಲಸೌಕರ್ಯ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳ ಉತ್ತರ. 15 ನಿಮಿಷ ಆಯ್ತು ಕ್ವಶನ್, 15 ನಿಮಿಷ. ಮಾನ್ಯ ಸಭಾಪತಿಗಳೇ, ನಾನು ಅವರಿಗೆ ಪ್ರಶ್ನೆ ಕೇಳಿದ್ದೆ, ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಹೂಡಿಕೆ ಆಗಿರ್ತಕ್ಕಂಥ ಒಪ್ಪಂದಗಳು ಎಷ್ಟು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹೂಡಿಕೆ ಆಗಿದೆ ಅಂತ ಕೇಳಿದ್ದೆ. ಹಾಗೆ ಅವರಿಗೆ ಅನುಮತಿ ನೀಡಿರ್ತಕ್ಕಂಥ ಪ್ರಸ್ತಾಪಗಳು ಯಾವ್ಯಾವು ಅಂಥೇಳಿ ಅವರಿಗೆ ಪ್ರಶ್ನೆ ಕೇಳಿದ್ದೆ. ಉತ್ತರ ಹೇಳಿದ ಮೇಲೆ ಉಳಿದ ಪ್ರಶ್ನೆ ಕೇಳ್ತೀನಿ. ಮತ್ತು ಅನುಬಂಧ 2 ಎಲ್ಲ ಕೊಟ್ಟಿದ್ದೀನಿ ಡೀಟೇಲ್ಡ್ ಆಗಿ. ನೀವು ಹೇಳಿ ಅಮ್ಮ. ಅಲ್ಲ, ಅದನ್ನೆಲ್ಲ ಓದಿ ಹೇಳ್ಬೇಕಾ? ಸನ್ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ ಕೂತ್ಕೊಳ್ಳಿ. ಕಳೆದ 3 ವರ್ಷಗಳಲ್ಲಿ ಸನ್ಮಾನ್ಯ ಸಭಾಪತಿ ರಾಜ್ಯದಲ್ಲಿ ಒಟ್ಟು 6,70,500 ಕೋಟಿ ಬಂಡವಾಳ ಹೂಡಿಕೆ ಹಾಗೂ 2,47,571 ಉದ್ಯೋಗ ಸೃಜನೆಗಾಗಿ ಒಟ್ಟು 117 ಹೂಡಿಕೆ ಒಪ್ಪಂದಗಳಾಗಿದ್ದಾವೆ. ಆ ಒಪ್ಪಂದಗಳನ್ನ ಅನುಬಂಧ 1ರಲ್ಲಿ ಕೊಟ್ಟಿದ್ದೀನಿ ತಮಗೆ. ಆಮೇಲೆ ಎರಡನೇದು ಅವ್ರು ಏನು ಕೇಳಿದ್ರು, 1-2-2020 ಸರ್ಕಾರ ನೀಡಿರುವ ಪ್ರಸ್ತಾವನೆಗಳು ಯಾವುವು ಅಂತ ಕೇಳಿದ್ರು. ಅದನ್ನು ಕೂಡ ಒಡಂಬಡಿಕೆ ಮಾಡಿಕೊಂಡಿರೋ ಯೋಜನೆಗಳ ಪೈಕಿ ಒಟ್ಟು 57 ಯೋಜನೆಗಳು ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ ಹಾಗೂ ರಾಜ್ಯದ ಮಟ್ಟದ ಏಕಾಂಶ ಅನುಮೋದನೆ ಸಮಿತಿಯಲ್ಲಿ ಅನುಮೋದನೆ ಪಡೆದಿರುವಂಥದ್ದು ಒಟ್ಟು 79,907 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗಳು ಮತ್ತು 55,729 ಉದ್ಯೋಗ ಸೃಜನೆ ನಡೆಸಲಾಗಿದೆ. ಅನುಮೋದನೆಗೊಂಡಿರುವಂಥ 57 ಪೈಕಿ 6 ಯೋಜನೆಗಳ ಅನುಷ್ಠಾನಗೊಂಡಿದ್ದು ಇವುಗಳಿಂದ ಸುಮಾರು 6,900 ಕೋಟಿ ರೂಪಾಯಿಯಷ್ಟು ಬಂಡವಾಳ ಹೂಡಿಕೆ ಆಗಿದೆ ಮತ್ತು 6,650 ಉದ್ಯೋಗ ಸೃಜನೆಯಾಗಿದೆ. ಬಾಕಿ ಯೋಜನೆಗಳು ಸಹ ಅನುಷ್ಠಾನದ ಹಂತದಲ್ಲಿದ್ದಾವೆ. ಇವುಗಳು ಬೃಹತ್ ಕೈಗಾರಿಕೆ ಆಗಿದ್ದರಿಂದ ಅದಕ್ಕೆ ಕನಿಷ್ಠ ಪಕ್ಷ 3 ರಿಂದ 5 ವರ್ಷ ಟೈಮ್ ತಗೋತದೆ. ಅದನ್ನು ಅನುಬಂಧ 2ರಲ್ಲಿ ತಮ್ಮ ಕೊಟ್ಟಿದ್ದೀನಿ. ಸಚಿವರ ಅವ್ರ ಉತ್ತರ ಐತಿಲ್ರಿ, ಅದು ಅವ್ರ ಉತ್ತರ ಐತಿಲ್ಲ ಹೇಳಿದ್ದೀನಿ. ಅದನ್ನೇ ಓದಿ ಹೇಳ್ಬೇಕಂತಂದ್ರೆ ಮೇಲೆ ಮಾನ್ಯ ಸಭಾಪತಿಗಳೇ, ಅವರು ಉತ್ತರದಲ್ಲಿ ವಿವರ ಕೊಟ್ಟಿದ್ದಾರೆ. ಉಪಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಇದರಲ್ಲಿ ಕನ್ನಡಿಗರಿಗೆ ಮತ್ತು ಕರ್ನಾಟಕದವರಿಗೆ ಎಷ್ಟು ಉದ್ಯೋಗವನ್ನು ಕೊಡಲಾಗಿದೆ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಹಾಗೆಯೇ ಒಪ್ಪಂದ ಮತ್ತು ಅನುಮೋದನೆಯಲ್ಲಿ ಮತ್ತು ಅನುಷ್ಠಾನದಲ್ಲಿ ಅಗಾಧವಾದ ಅಂತರ ಇದೆ. 117 ಒಪ್ಪಂದಗಳಾಗಿದ್ದರೆ ನೀವು ಅನುಮೋದನೆ ಕೊಟ್ಟಿರೋದು 57ಕ್ಕೆ, ಅದರಲ್ಲಿ ಅನುಷ್ಠಾನಕ್ಕೆ ಭೂಮಿ ಕೊಟ್ಟಿರೋದು ಕೇವಲ 22 ಕಂಪನಿಗಳಿಗೆ. ಯಾಕೆ ಈ ಅಂತರ? ಮತ್ತು ಇದು 3 ವರ್ಷದಲ್ಲಿ ನಾನು ಕೇಳಿರೋದು, ಅನುಮೋದನೆ ಆಗಿರೋದು ಮತ್ತು ಅದಕ್ಕೆ ಒಪ್ಪಂದ ಆಗಿರೋದು ಮತ್ತು ಅನುಷ್ಠಾನಗೊಂಡಿರೋದ್ರ ನಡುವೆ ಅಗಾಧವಾದ ಅಂತರ ಯಾಕೆ? ಅವ್ರು ಕೇಳುವಂಥ ಪ್ರಶ್ನೆ ಈಗ ಈಗ ಒಂದು ನಾವು MOU ಸೈನ್ ಮಾಡಿ ಅವರು ತಮ್ಮ ಇದಕ್ಕೆ ಅಪ್ಲೈ ಮಾಡ್ತಾರೆ. ಅನೇಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ PLI ಸ್ಕೀಮ್ಸು, ಆಮೇಲೆ ಇನ್ಸೆಂಟಿವ್ಸ್ಗೆ ಅದು ಮಾಡ್ತಾರೆ ಮತ್ತು ಭೂಮಿನೂ ಕೂಡ ಕೇಳ್ತಾರೆ. ನಾವು ಕೊಡ್ತಾ ಇರ್ತೀವಿ, ವಿವಿಧ ಹಂತದಲ್ಲೇ ಇದೆ. ನಾವು ಕೇಳಿರುವಂಥದ್ದು ಬಹುಶಃ 2022 ನಿಮ್ಮ ಸರ್ಕಾರ ಇದ್ದಾಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಗಿತ್ತು ರವಿಯವರ. ಆವಾಗ ಆ ಲಿಸ್ಟ್ನು ನನ್ನ ಕಡೆ ಇದೆ. ಆದರೆ ಇವತ್ತು ನಾವು ಬಂದ ಮೇಲೆ, ಇವತ್ತು ನಾನು ಕೈಗಾರಿಕಾ ಸಚಿವನೂ ಆದಮೇಲೆ ಈ ಜಿಮ್ನಲ್ಲಿ ಕನ್ವರ್ಷನ್ ಏನು 10,27,000 ಕೋಟಿ ಇತ್ತು. ಇದರಲ್ಲಿ ಈಗಾಗಲೇ ವಿ ಹ್ಯಾವ್ ರೀಚ್ಡ್ ಇನ್ನು 11 ತಿಂಗಳು, ಲಾಸ್ಟ್ 11 ಮಂತ್ಸ್ ಕೊಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ 12 ಮಂತ್ಸಿಗೆ ಬಂತು. 58% ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇವತ್ತು ಸಹ ಬಿಯಾಂಡ್ ಬ್ಯಾಂಗ್ಳೂರ್ ಕನ್ವರ್ಷನ್ ಆಗ್ತಾ ಇದೆ. 48% ಓವರ್ ಕನ್ವರ್ಷನ್ ಆಗಿದೆ. ಇದು ನಮ್ಮ ಕನ್ವರ್ಷನ್ ರೇಟು. ಹಿಸ್ಟಾರಿಕಲಿ ಯಾವತ್ತೂ ಕೂಡ ಇದು ಆಗಿಲ್ಲ, ಅದು ಆಗಿದೆ. ಹಿಂದೆ ನಾನು ಅದನ್ನು ಹೋಗೋದಿಲ್ಲ, ಯಾಕಂದರೆ ರಾಜ್ಯದ ಹಿತದೃಷ್ಟಿಯಿಂದ 22ರಲ್ಲಿ ಎಷ್ಟು ಕನ್ವರ್ಷನ್ ಆಗಿತ್ತು, ಏನೇನು MOU ಸೈನ್ ಮಾಡಿದ್ರು, ಯಾವ ಥರ ಇತ್ತು, ಅದರಲ್ಲಿ ಎಷ್ಟು ಇದು ಆಯಿತು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ಏನ್ರಿ. ಆಮೇಲೆ ಯಾರು ಭೂಮಿ ಕೇಳಿದರು, ನಾವು ಹೇಳಿದ್ರಿ ನಾವು ಭೂಮಿ ಕೊಟ್ಟಿಲ್ಲ. ನಮ್ಮ ಯಾರಿಗೆ ಭೂಮಿ ವಿಚಾರದಲ್ಲಿ ಯಾರು ಇಂಡಸ್ಟ್ರೀಸ್ ನಮ್ಮ ಭೂಮಿ ಕೇಳ್ತಾರೆ, ಯಾರಿಗೂ ಒಬ್ರಿಗೂ ನಾವು ಡಿನೈ ಮಾಡೋದಲ್ಲ. ವಿ ಹ್ಯಾವ್ ಗಿವನ್ ಲ್ಯಾಂಡ್. ಅವ್ರಿಗೆ ಎಷ್ಟು ಭೂಮಿ ಬೇಕು ಆ ಭೂಮಿ ನಮ್ಮ ಹತ್ರ ಇದೆ. ಭೂಮಿಯನ್ನು ನಾವು ಕೊಡ್ತಾ ಇದ್ದೀವಿ. ಸಭಾಪತಿಗಳೇ, ನಾನು ಅವರಿಗೆ ಕನ್ನಡಿಗರಿಗೆ ಮತ್ತು ಕರ್ನಾಟಕದವರಿಗೆ ಎಷ್ಟು ಉದ್ಯೋಗ ಅಂತ ಕೇಳಿದ್ದೆ. ಅವ್ರು ಉತ್ತರ ಹೇಳಿ. ಒಂದು ನಿಮಿಷ ಅದನ್ನು ಸೇರಿಸಿ ಹೇಳ್ರಂತೆ. ಇನ್ನೊಂದು ಉತ್ತರ ಹೇಳಿ, ಅವ್ರು ನಿಮ್ಗೆ ಕೇಳಿದ್ದು. ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಯಾರು ನಮ್ಮ ಇನ್ಸೆಂಟಿವ್ಸ್ ರಿಯಾಯಿತಿಯನ್ನು ತೆಗೆದುಕೋತಾರೆ, ಗ್ರೂಪ್ ಡಿಯಲ್ಲಿ ಅವರಿಗೆ 100% ನಾವು ರಿಸರ್ವೇಷನ್ ಕೊಡಬೇಕು. ಓವರಾಲ್ 70% ಇದು ಕೊಡಬೇಕು ಅಂತಿದೆ. ಅದನ್ನು ಮಾಹಿತಿಯನ್ನು ಬೇಕಾದ್ರೆ ನಿಮಗೆ ನಾನು ಅದನ್ನು ಫುಲ್ ಅಂದರೆ ಭಾಳಷ್ಟು ಇಂಟ್ರೆಸ್ಟ್ ಆಗ್ತದೆ. ಈಗ ತರಿಸ್ಕೊಂಡಿದ್ದೀವಿ, ಬೇರೆ ಒಂದು ಪ್ರಶ್ನೆ ಬಂದಾಗ ನಾನು ತರಿಸ್ಕೊಂಡಿದ್ದೀನಿ ಅದೆಲ್ಲನೂ ಕೂಡ. 70% ಓವರಾಲು. ಆಮೇಲೆ ಗ್ರೂಪ್ ಡಿಲೇ 100% ಇರ್ತದೆ. ಯಾವ್ಯಾವ ಇಂಡಸ್ಟ್ರೀಸ್ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಕೂಡ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ನಾನು ರೆಡಿ ಇದೆ ನಮ್ಮ ಹತ್ರ, ಅದನ್ನು ಕೊಡ್ತೀನಿ. ಒಂದು ಯಾವ ಈ ಸರ್ಕಾರದಿಂದ ಭೂಮಿ, ನೀರು, ವಿದ್ಯುತ್ ಕಡಿಮೆ ದರದಲ್ಲಿ ಪಡೆದಿರೋರಿಗೆ ಅವರಿಗೆ ನೀವು ಒಂದು ಸೋಷಿಯಲ್ ಆಡಿಟ್ ಮಾಡಿಸಿ ಎಲ್ಲ ಕೈಗಾರಿಕೆಗಳದು.
ಎಷ್ಟು ಕರ್ನಾಟಕದವರಿಗೆ ಅವರು ಉದ್ಯೋಗ ಕೊಟ್ಟಿದ್ದಾರೆ ಅನ್ನೋದು ಒಂದು ಸೋಷಿಯಲ್ ಆಡಿಟ್ ಆದರೆ ಅದರ ಆಧಾರದಲ್ಲಿ ನಾವು ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಗೊಂಡಿದೆಯಾ ಇಲ್ವೋ ಅಂತ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಮಾನ್ಯ ಸಭಾಪತಿಗಳೇ, 16/1/2026 ಮಾನ್ಯ ಕೈಗಾರಿಕಾ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 11 ತಿಂಗಳಲ್ಲಿ 4,71,000 ಕೋಟಿ ಹೂಡಿಕೆ, ವಿಜಯ ಕರ್ನಾಟಕ ಪತ್ರಿಕೆ ವರದಿ. 11 ತಿಂಗಳಲ್ಲಿ 4,71,000 ಕೋಟಿ ಹೂಡಿಕೆ. ನೀವು 18ನೇ ತಾರೀಕು 18/1/2026 ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅದು ವಿಜಯ ಕರ್ನಾಟಕದ್ದೇ. ರಾಜ್ಯದಲ್ಲಿ 1 ವರ್ಷದ ಹೂಡಿಕೆ 1,53,000 ಕೋಟಿ. 2 MB ಪಾಟೀಲ್ರೆ, ಯಾವುದು ಸತ್ಯ? 4,71,000 ಕೋಟಿ ಸತ್ಯನಾ? 1,53,000 ಕೋಟಿ ಸತ್ಯನಾ? ಎರಡೇ ದಿನದಲ್ಲಿ ಇಷ್ಟು ಹೇಳಿಕೆಗಳಲ್ಲಿ ಅಗಾಧವಾದ ವ್ಯತ್ಯಾಸ ಯಾಕೆ? ಲಕ್ಷಗಳ ಮೊತ್ತದಲ್ಲಿ. ಮತ್ತು 2 ವಿಜಯ ಕರ್ನಾಟಕ, 2 ನೀವೇ ಹೇಳಿರೋ ಸ್ಟೇಟ್ಮೆಂಟು. ಯಾವುದು ನಂಬಬೇಕು ನಾವು? ಅವರು ಸ್ಟೇಟ್ಮೆಂಟ್ ಓದಿದ್ದು ಕರೆಕ್ಟು. ಇವತ್ತರಲ್ಲಿ 2 ಇದ್ದಾವೆ. ಏನು ನಾವು ಇದರಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಸೈನ್ ಮಾಡಿದ್ರಲ್ಲಿ ಇದನ್ನು ಒಂದು ಸ್ಟೇಟ್ಮೆಂಟು. ಆಫ್ಟರ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ನಮ್ಮ ಗ್ಲೋಬಲ್ ಇನ್ವೆಸ್ಟ್ ಮೀಟ್ ಆದಮೇಲೆ ನಾವು ಇದನ್ನು ಸೈನ್ ಮಾಡಿರುವಂಥದ್ದು 2ನೇದು. ಅದನ್ನು ಹೀಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಹೇಳ್ತೀನಿ ಕೇಳಿ, ಪ್ಲೀಸ್ ಅದನ್ನು ನೋಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ನನಗೆ ಸ್ಟ್ಯಾಟಿಸ್ಟಿಕ್ಸು ಕೊಡ್ತೀನಿ. ನನಗೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟಲ್ಲಿ ಆಗಿರುವಂಥದ್ದು 4 ಲಕ್ಷದ, ಇದು ಒಂದು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ, ನಾಟ್ ಲಿಸ್ಟಿಂಗ್ ಟು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಅದನ್ನು ಬಿಟ್ಟು ಹೊರತುಪಡಿಸಿ ಆಗಿರುವಂಥದ್ದು 2ನೇದ್ದು. ಈ ಕ್ಲಾರಿಫಿಕೇಶನ್ ನಿಮ್ಗೆ ಕೊಡಲಿಕ್ಕೆ ನಾನು ಬಯಸ್ತೇನೆ. 2ರಲ್ಲೂ ನೀವು 1 ವರ್ಷದ ಅಂಕಿಅಂಶನೇ ಕೊಟ್ಟಿದ್ದೀರಿ. ನೀವು ಅದರಲ್ಲಿ ಬರೀ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ನೋ ಗ್ಲೋಬಲ್ 2ರಲ್ಲೂ ಕೂಡ 1 ವರ್ಷದ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಕಾಪಿ ಕಳಿಸ್ತೀನಿ, ನೀವು ನೋಡಿ. ನಾನು ಕೇಳ್ತೀನಿ ಕೇಳಿ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಆಗಿರುವಂತದ್ದು ಒಂದು ಸ್ಟ್ಯಾಟಿಸ್ಟಿಕ್ಸು. ಗ್ಲೋಬಲ್ ಇನ್ವೆಸ್ಟರ್ಸ್ ಕೇಳ್ಕೊಳ್ಳಿ ಒಂದು ಸ್ವಲ್ಪ. ಇನ್ನೊಂದು ಬೇಕಾದ್ರೆ ಕ್ಲಿಯರ್ ಆಗಿ ಅದ್ರ ಯಾವ ತರ ಬರ್ದು ಕೊಡ್ಬೇಕು ಆ ಥರನೇ ಬರ್ದು ಕೊಡ್ತೀನಿ ನಿಮಗೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಆಗಿರುವಂತದ್ದು 1,70,000 ಕೋಟಿ. ಅದು ಆಗಲೇ ಹೇಳಿದಲ್ಲ, ಪರ್ಸೆಂಟೇಜ್ ಹೇಳಿದ 48% and 58% ಬಿಯಾಂಡ್ ಬೆಂಗಳೂರು ಕೂಡ ಹೇಳಿದ್ದೀನಿ. ಅದನ್ನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ, ಬರೀ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಅಲ್ಲ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ ಏನು ನಮಗೆ ಸುಮಾರು 1,20,000 ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಇವತ್ತು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ. ಅದನ್ನು ನಿಮಗೆ ಒಂದು ಕಾಪಿ ಕಳಿಸ್ತೀನಿ, ಎಕ್ಸಾಕ್ಟ್ಲಿ ಕಳಿಸ್ತೀನಿ ನಿಮಗೆ. ಅಷ್ಟೇ ಅಲ್ಲ, ಇನ್ನೂ ಭಾಳಷ್ಟು ಪೈಪ್ಲೈನಲ್ಲಿ ಇದ್ದಾವೆ. ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮೇಲೆ ಆದ್ಮಾಗಿದ್ದು ಒಂದು, ಮತ್ತು ಇನ್ನೂ ಅನೇಕ ಯೋಜನೆಗಳು ಆಫ್ಟರ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಆಫ್ಟರ್ ಕಮಿಟ್ಮೆಂಟ್, 3ನೇ ಲಿಸ್ಟ್ ಒಂದಿದೆ. ಆ ಒಂದು ಇದನ್ನು ಕೂಡ ಏನು ಪೈಪ್ಲೈನ್ ಆಗಿದೆ ಅದನ್ನು ಕೂಡ ನಿಮ್ಗೊಂದು ಕಾಪಿ ಕಳಿಸ್ತೀನಿ. ಕಡೆಯದಾಗಿ ಒಂದು ಉಪ ಪ್ರಶ್ನೆ ಕಳಿಸ್ತೀನಿ. ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಹೂಡಿಕೆಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ನಾನು ಪಟ್ಟಿ ತೆಗೆದು ನೋಡ್ತಾ ಇದ್ದೆ. ಬೆಂಗಳೂರು, ಕೋಲಾರ, ರಾಮನಗರ, ತುಮಕೂರು ದೊಡ್ಡ ಪ್ರಮಾಣದಲ್ಲಿದೆ. ರಾಜ್ಯದ ಉಳಿದ ಭಾಗಗಳಲ್ಲಿ ಕೈಗಾರಿಕೆ ಹೂಡಿಕೆ ಆ ರೀತಿ ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ನಮಗೆ ಅಲ್ಲಿಂದ ಗುಳೆ ಹೋಗೋದನ್ನು ತಪ್ಪಿಸ್ಬೇಕು ಅಂದರೆ ನಮಗೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟಿಗೆ ನಿಮ್ಮ ಹತ್ರ ಇರೋ ಯೋಜನೆಗಳೇನು, ಮತ್ತು ಬೇರೆ ಜಿಲ್ಲೆಗಳಲ್ಲಿ ಬಂಡವಾಳ ಹೂಡಿಕೆಗೆ ಏನು ಕ್ರಮ ಕೈಗೊಂಡಿದ್ದೀರಿ? ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಫಸ್ಟ್ ಟೈಮು ಇವರು ಹಿಂದೆ ಸರ್ಕಾರ ಇದ್ದಾಗ ಕೂಡ ಅವರು ಬಿಯಾಂಡ್ ಬೆಂಗಳೂರು ಅಂತ ಕ್ಯಾಂಪೇನ್ ಮಾಡಿದರು. ಆದರೆ ಕನ್ವರ್ಷನ್ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ಸಲ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಓವರಾಲ್ ಅರೌಂಡ್ 70% ಬಿಯಾಂಡ್ ಬೆಂಗಳೂರು, ಅಂದರೆ ಬಿಯಾಂಡ್ ಬೆಂಗಳೂರು ಇನ್ಕ್ಲೂಡಿಂಗ್ ಕೋಲಾರ ಗಿಲಾರ್ ಬರ್ತದೆ. ಅಗೇನ್ ನೀವು ಮತ್ತೆ ಉತ್ತರ ಕರ್ನಾಟಕ ತೊಗೊಂಡ್ರೆ 45% ಉತ್ತರ ಕರ್ನಾಟಕದಲ್ಲಿ, ಅದು ಹೈದರಾಬಾದ್ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಅದನ್ನು ಕೂಡ ಆಗಿದೆ ಈ ಸಲ. ಆಮೇಲೆ ಈಗ ನಾವು ಏನು ಇದು ಮಾಡಿದ್ದೀವಿ ಪಾಲಿಸಿ, ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ 2025ನಲ್ಲಿ to 30 ಮತ್ತು ಹಿಂದೆನೂ ಕೂಡ ಇತ್ತು. Zone 3 3 ಝೋನ್ಸ್ ಇದ್ದಾವೆ. Zone 1, Zone 2, Zone 3 ಅಂಥೇಳಿ. ವಿಜಯಪುರ, ಕಲಬುರಗಿ ಇವೆಲ್ಲ Zone 1ನಲ್ಲಿ ಬರ್ತವೆ. ಅವಕ್ಕೆ Zone 1ಗೆ ಏನಿದೆಲ್ಲ ಅದಕ್ಕೆ ಹೈಯರ್ ಇನ್ಸೆಂಟಿವ್ಸ್ ಇದೆ. Zone 2ಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಆಮೇಲೆ 3ನೇದ್ದು ಈಗ ಉದಾಹರಣೆಗೆ ಇಂಡಸ್ಟ್ರಿಯಲ್ ಪಾಲಿಸಿ 25-30ಯಲ್ಲಿ ಕ್ಯಾಪಿಟಲ್ ಸಬ್ಸಿಡೀಸ್ ಬರುತ್ತೆ ಸರ್. ಅದು ಈಗ ಕ್ಯಾಪಿಟಲ್ ಸಬ್ಸಿಡಿ ಲಾರ್ಜ್ ಇಂಡಸ್ಟ್ರೀಸ್ಗೆ Zone 1ನಲ್ಲಿ ಅಂದರೆ ವಿಜಯಪುರ, ಗುಲ್ಬರ್ಗಿಗೆ 25% ಇದೆ. Zone 2ಗೆ 20% ಇದೆ.
ಅಂದರೆ ಬ್ಯಾಂಗ್ಳೂರು ಸುತ್ತಮುತ್ತ ಏನು ಬರ್ತವೆ ಅದು ಬರ್ತದಲ್ಲ ಅದು ಈ ಕಡೆ ಮಧ್ಯೆ ಬರುವಂಥದ್ದು. ಝೋನ್ 3 ಅಂದರೆ ಬ್ಯಾಂಗ್ಳೂರು ರೂರಲ್ 10% ಇದೆ. ಅರ್ಬನ್ಗೆ ದಿರ್ ಇಸ್ ನೋ ಇನ್ಸೆಂಟಿವ್. ಇದು ಒಂದು. ಮತ್ತು ಪರ್ಫಾರ್ಮೆನ್ಸ್ ಲಿಂಕ್ಡ್ ಇನ್ಸೆಂಟಿವ್ಸು ಮತ್ತು ಟರ್ನ್ ಓವರ್ ಸಬ್ಸಿಡಿ ಎರಡು ಕೊಟ್ಟಿದ್ದೀವಿ, ಯಾರು ದೇ ಕ್ಯಾನ್ ಚೂಸ್ ಫ್ರಮ್ ದೆಮ್ ಅಂತ. ಝೋನ್ 1ನಲ್ಲಿ 2.5% ಫಾರ್ 7 years. ಝೋನ್ 2ನಲ್ಲಿ 2% ಫಾರ್ 7 years. ಝೋನ್ 3ದಲ್ಲಿ 19% ಫಾರ್ 7 years. ಈ ಥರ ಇವತ್ತೊಂದು ದಿವಸ ನಾವು ಇನ್ಸೆಂಟಿವ್ಸ್ ಇದನ್ನು ಕೊಡ್ತಾ ಇದ್ದೀವಿ. ಇದಲ್ಲದೆ ಸರ್ ಹೇಳ್ಬಿಡ್ತೀನಿ ಸರ್, ರವಿ ಅವ್ರು ಸ್ವಲ್ಪ ಗೊತ್ತಾಗ್ಬಿಡಿ. ಇದಲ್ಲದೆ ನಂಜುಂಡಪ್ಪ ವರದಿ ಮೇಲೆ ಮೋರ್ ಬ್ಯಾಕ್ವರ್ಡ್ಗೆ ಇವತ್ತೊಂದು ದಿವಸ 3%, ಮೋಸ್ಟ್ ಬ್ಯಾಕ್ವರ್ಡ್ 5% ಮಾಡಿದ್ವಿ. ಆಮೇಲೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಈ ಸಲ ಏನಾಗಿದೆ, ನಾವು ಇದು ಆದಮೇಲೆ ಮಂತ್ರಿಗಳಾದ್ಮೇಲೆ ನಮ್ಮ ಸರ್ಕಾರ ಬಂದಮೇಲೆ ಈಗ ಬಿಯಾಂಡ್ ಬ್ಯಾಂಗ್ಳೂರು ಏನಿದೆಲ್ಲ ಉಳಿದ ಕಡೆ ಹೈಯೆಸ್ಟ್ ಇನ್ಸೆಂಟಿವ್ ಇವತ್ತೊಂದು ದಿವಸ ಇಂಡಸ್ಟ್ರೀಸ್ ಬರ್ತಾ ಇದ್ದಾವೆ. 48% ಕನ್ವರ್ಷನ್ ಅಮಾಂಗ್ಸ್ಟ್ ದ 70%, 48% ಕನ್ವರ್ಷನ್ ಇಸ್ ಇನ್ ಬಿಯಾಂಡ್ ಬ್ಯಾಂಗ್ಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.